ನಡೆ ನೋಟ ಸೊಲ್ಲು ಎಡೆಯಲ್ಲಿ ಒಂದು ಕಿಚ್ಚು. ಮಡದಿ ಪುರುಷರ ಎಡೆಯಲ್ಲಿ ಒಂದು ಕಿಚ್ಚು. ತಡೆದುಂಬ ಎಡೆಯಲ್ಲಿ ಒಂದು ಕಿಚ್ಚು. ಪಡೆದರ್ಥ ಕೆಟ್ಟ ಎಡೆಯಲ್ಲಿ ಒಂದು ಕಿಚ್ಚು. ಕೂಡಿರ್ದ ವ್ಯಾಮೋಹದ ಎಡೆಯಲ್ಲಿ ಒಂದು ಕಿಚ್ಚು. ಇಂತಿ 5 ಕಿಚ್ಚ ನಿಕ್ಕಿ ಬಾಯಲ್ಲಿ ಮಣ್ಣ ಹೊಯ್ದು ಕೆಡಿಸಿದೆ ಕಾಣ ರಾಮನಾಥ. ಅಮೋಘವಾದ ವಚನ. ದಾಸಿಮಯ್ಯನವರು ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿ ಅವರನ್ನು ಹೇಗೆ ವ್ಯಾಮೋಹದ ಬಲೆಯಲ್ಲಿ ಕೆಡು ಬಿಡ್ತಾನೆ, ಅವ್ರನ್ನ ಹಾಳಾಗೋಂಗೆ ತಳ್ಳಿ ಬಿಡ್ತಾನೆ ಅನ್ನೋದನ್ನು 5 ಉದಾಹರಣೆ ಕೊಡುವುದರ ಮೂಲಕ ವಿವರಿಸಿದ್ದಾರೆ. ಅಂದ್ರೇನು? ಮನುಷ್ಯ ದೇವರನ್ನು ಪಡೆದುಕೊಳ್ಳುವುದು ಅಷ್ಟು ಸುಲಭ ಇಲ್ಲ. ದೇವರನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಪ್ರಯತ್ನ ಮಾಡಿದ ಕಾಲದೊಳಗೆ ಈ ಮನುಷ್ಯನಿಗೆ ದೇವರು ಏನು ಮಾಡಿದ್ದಾನೆ? 5 ವಿಷಯಗಳ ದಾಹವನ್ನು ಈ ದೇಹಕ್ಕೆ ಸಂಸರ್ಗ ಮಾಡಿಬಿಟ್ಟಿದ್ದಾನೆ, ಜೋಡಿಸ್ಬಿಟ್ಟಿದ್ದಾನೆ. ಯಾವುದೋ 5 ವಿಷಯಗಳಿಗೆ 5 ವ್ಯಾಮೋಹವನ್ನು ಪರಮಾತ್ಮ ದೇವರು ಜೋಡಿಸಿರೋದು ಎಂಬುದಾಗಿ ಹೇಳಿದರೆ, ನಡೆ ನೋಟ ಸೊಲ್ಲು ಎಡೆಯಲ್ಲಿ ಒಂದು ಕಿಚ್ಚು. ನಡೆ ನಮ್ಮ ನಡತೆ, ನಮ್ಮ ಗುಣ ಅವಗುಣಗಳು, ನಮ್ಮ ಆಚಾರ ವಿಚಾರಗಳು, ಇದು ನಡೆ. ನೋಟ ನಮ್ಮ ಕಣ್ಣು ನೋಡುತ್ತದೆ. ಈಗ ಸಾಮಾನ್ಯವಾಗಿ ನೋಡುವ ನೋಟ ಎಲ್ಲಿ ನಾವು ಗಮನಿಸ್ಬೋದು ಎಂಬುದಾಗಿ ಹೇಳಿದರೆ, ಸಾರ್ವಜನಿಕ ಸ್ಥಳದಲ್ಲಿ, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಇಂಥ ಕಡೆ ಏರೋಡ್ರಮ್, ಇಂಥಲ್ಲಿ ಪ್ರಯಾಣ ಮಾಡಲಿಕ್ಕೆ ಕೆಲವು ಕಾಲ ಕಾಯಬೇಕಾದಂಥ ಸಂದರ್ಭದಲ್ಲಿ ಬಂದಾಗ ಕಣ್ಣುಗಳು ಸುತ್ತೆಲ್ಲ ನೋಡ್ತಾ ಇರ್ತವೆ. ಈ ನಡೆ ನೋಟ ಸೊಲ್ಲು ಎಡೆಯಲ್ಲಿ ಒಂದು ಕಿಚ್ಚು. ನಮ್ಮ ಕಣ್ಣುಗಳು ಏನೇನೋ ಸುತ್ತೆಲ್ಲ ನೋಡ್ತಾ ಇರ್ತವೆ. ಅದನ್ನು ದಾಸಿಮಯ್ಯನವರು ನೋಡ್ರಿ, ಅವರು ಅನುಭವಿಗಳು, ಅವರು ದಾಂಪತ್ಯ ಜೀವನವನ್ನು ನಡೆಸ್ತಂಥವರು. ಅವರು ಮನುಷ್ಯನಿಗೆ ದೇವರು ಹೆಂಗೆ ವಿಷಯಗಳ ಕಿಚ್ಚು ಅಂದರೆ ದಾಹವನ್ನು ಇಟ್ಬಿಟ್ಟಿದ್ದಾನೆ ಅನ್ನೋದನ್ನು ಅವ್ರು ಗುರುತಿಸಿ ಹೇಳ್ತಾರೆ. ನಡೆ ನೋಟ ಸೊಲ್ಲು ಮಾತು ಎಡೆಯಲ್ಲಿ ಒಂದು ಕಿಚ್ಚು. ನಮ್ಮ ನೋಟದೊಳಗೆ, ನಮ್ಮ ನಡತೆಯಲ್ಲಿ, ನಮ್ಮ ಮಾತಿನಲ್ಲಿ ಕಿಚ್ಚು ದಾಹವನ್ನು ಇಟ್ಟಿದ್ದಾನೆ ಪರಮಾತ್ಮ ದೇವರು. ನಾವು ಯಾರ ಜೊತೆನಾದರೂ ಮಾತನಾಡಬೇಕಾದ್ರೆ ನಮಗೆ ಅವರಿಂದ ಏನು ಪ್ರಯೋಜನ ಇದೆ, ಏನು ಉಪಯೋಗ ಇದೆ ಅನ್ನೋದನ್ನ ಇಟ್ಕೊಂಡೇ ನಾವು ಮಾತಾಡ್ತೀವೇ ಹೊರತು ಪ್ರೀತಿಯಿಂದ ಅಂತಃಕರಣದಿಂದ ಮಾತನಾಡೋದನ್ನು ಇವತ್ತು ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಎಲ್ಲಿಂದ ಎಲ್ಲಿಗಾದರೂ ಹೋಗಲಿ, ಇವರಿಂದ ನನಗೆ ಏನು ಲಾಭ ಇದೆ, ಏನು ಉಪಯೋಗ ಇದೆ, ಏನು ಪ್ರಯೋಜನ ಇದೆ, ಎಷ್ಟು ಮಟ್ಟಿಗೆ ನಾನು ಇವರಿಂದ ಪ್ರಯೋಜನ ಪಡ್ಕೋಬೋದು, ಇದನ್ನೇ ವಿಚಾರ ಮಾಡ್ತಾನೆ ಹೊರತು ಅಂತಃಕರಣದಿಂದ ಸ್ನೇಹ ಪ್ರೀತಿಗೆ ಪ್ರೀತಿ ಅಂತೇಳಿ ಪ್ರೀತಿ ಮಾಡತಕ್ಕಂಥ ಶುದ್ಧಾಂತಃಕರಣವನ್ನು ನಾವು ಲೋಕದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಮಾತನ್ನು ದಾಸಿಮಯ್ಯನವರು ಈ ವಚನದ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ. ದಾಸಿಮಯ್ಯನವರ ವಚನ ವ್ಯಾಖ್ಯಾನ 84. ನಂತರ ಮಡದಿ ಪುರುಷರ ಎಡೆಯಲ್ಲಿ ಒಂದು ಕಿಚ್ಚು. ದಂಪತಿಗಳಾಗಿರುತ್ತಾರೆ, ದಂಪತಿಗಳ ನಡುವೆ ಒಂದು ದಾಹ ಇಟ್ಬಿಟ್ಟಿದ್ದಾನೆ. ಹಿಂದೆ ಇದು ಅಷ್ಟು ಜಗತ್ತಿಗೆ ಗೊತ್ತಾಗ್ತಿರಲಿಲ್ಲ. ದಂಪತಿಗಳ ಪ್ರೀತಿ, ವೈಮನಸ್ಯ, ದ್ವೇಷ, ಹಗೆತನ ಈಗ ಅದು ಕೂಡಲೇ ಗೊತ್ತಾಗಿಬಿಡ್ತದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಕೂಡಲೇ ಆಗ್ತಾನೆ ಲಗ್ನ ಮಾಡಿಕೊಂಡಿದ್ದಾರೆ ದಂಪತಿಗಳು. ಅವಳು ಸ್ವತಃ ಲಗ್ನ ಮಾಡಿಕೊಂಡಂಥ ಮಡದಿ ಪ್ರಿಯಕರನ ಜೊತೆ ಒಂದಾಗಿ ಗಂಡನ್ನು ಕೊಂದು ಸುಟ್ಟುಬಿಟ್ಟಿದ್ದಾಳೆ. ಇದು ಮಹಿಳೆ. ಇನ್ನೊಂದು ಕಡೆ ಅದೇ ಥರ ಪುರುಷ ಮಾಡಿರ್ತಾನೆ, ಇನ್ನೊಂದು ಕಡೆ ಅತ್ತೆ ಮಾವಂದರು ಮಾಡಿರ್ತಾರೆ. ಈಗ ಏನ್ರಿ, ಪ್ರೀತಿ ಇರಬೇಕಾದಂಥ ಸ್ಥಳದಲ್ಲಿ ದ್ವೇಷ, ಅಸೂಯೆ, ಕಿಚ್ಚು, ಹಗೆತನ
ಇವೆಲ್ಲ ಮನುಷ್ಯನಲ್ಲಿ ಹುಟ್ಟುಕೊಂಡು ಬಿಟ್ಟಿದೆಯಲ್ಲ, ಇದಕ್ಕೆ ಪರಿಹಾರ ಹೇಗೆ? ದಾಸಿಮಯ್ಯನವ್ರು ಹೇಳ್ತಾರೆ, ಇವಕ್ಕೆಲ್ಲ ಅವನು ದೇವರೇ ಮನುಷ್ಯನಿಗೆ ಸೃಷ್ಟಿ ಮಾಡಬೇಕಾದ್ರೆ ಇಟ್ಬಿಟ್ಟಿದ್ದಾನೆ. ಅದಕ್ಕೆ ಮನುಷ್ಯ ಹಿಂಗೆಲ್ಲ ಆಡ್ತಾ ಇರೋದು. ಅವನಿಗೆ ವ್ಯಾಮೋಹವನ್ನು, ದಾಹವನ್ನು, ಕಿಚ್ಚನ್ನು ಇಟ್ಟಿರೋದ್ರಿಂದ ಮನುಷ್ಯ ಹಾಳಾಗ್ತಾ ಇದ್ದಾನೆ. ಹೀಗೆ ದಾಸಿಮಯ್ಯನವರು ಹೇಳ್ತಾರೆ. ವಚನದ 3ನೇ ಸಾಲು, ದಾಸಿಮಯ್ಯನವರ ವಚನ ವ್ಯಾಖ್ಯಾನ 84. ತಡೆದು ಒಂಬ ಎಡೆಯಲ್ಲಿ ಒಂದು ಕಿಚ್ಚು. ಪರಸ್ಪರ ಮಡದಿಯರು ದಾಂಪತ್ಯ ಜೀವನವನ್ನು ನಡೆಸಬೇಕಾದ್ರೆ ಎಷ್ಟೋ ದಾಂಪತ್ಯದಲ್ಲಿ 2 ಮಕ್ಕಳಾಗಿರ್ತಾವ್ರಿ, ಗಂಡ ಅತ್ತೆ ಮಾವ ಸೇರಿಕೊಂಡು ಆ ಹೆಂಡತಿಯನ್ನು, ಸೊಸೆಯನ್ನು ಕೊಂದಾಕಿಬಿಟ್ಟಿದ್ದಾರೆ. ಅಂಥ ಉದಾಹರಣೆಗಳು ನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಬರ್ತಾ ಇದ್ದಾರೆ. ಅಂದರೆ ಎಲ್ಲಿ ಪ್ರೀತಿ ಇರಬೇಕು, ಎಲ್ಲಿ ಸಾಮರಸ್ಯ ಇರಬೇಕು, ಅಲ್ಲಿ ಸ್ವಾರ್ಥ, ದ್ವೇಷ, ಅಜ್ಞಾನ ತಾಂಡವವಾಡ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ, ತಡೆದ ಒಂಬ ಎಡೆಯಲ್ಲಿ ಒಂದು ಕಿಚ್ಚು. ತಡೆದುಂಬ ಎಡೆಯಲ್ಲಿ ಅಂದರೆ ಊಟ ಮಾಡುವಾಗ, ಭೋಗಿಸುವಾಗ, ಅನುಭೋಗಿಸುವಾಗ ದಾಹ. ಎಷ್ಟಪ್ಪ ಊಟ, ಏನೋ ಊಟ ಸಾಕು ಅಂದ್ಬಿಡ್ತಾನೆ ಹೊಟ್ಟೆ ತುಂಬಿದಾಗ. ಆದರೆ ಸಂಪತ್ತು ಎಂದೂ ಸಾಕು ಅಂತ ಹೇಳೋದಿಲ್ಲ. ಧನ, ಕನಕ, ಸಂಪತ್ತು, ಅಧಿಕಾರವನ್ನು ಮನುಷ್ಯ ಎಂದೂ ನನಗೆ ಸಾಕು ಎಂಬುದಾಗಿ ಹೇಳುವುದಿಲ್ಲ. ಅದನ್ನು ದಾಸಿಮಯ್ಯನವರು ವಚನದಲ್ಲಿ ಹೇಳ್ತಾ ಇದ್ದಾರೆ, ತಡೆದುಂಬ ಎಡೆಯಲ್ಲಿ ಒಂದು ಕಿಚ್ಚು, ಬೇಕು ಬೇಕು ಬೇಕು. ಇದನ್ನು ಎಲ್ಲ ಕಡೆ ನಾವು ಕಾಣ್ತಾ ಇದ್ದೇವೆ. ಈ ದಾಹವನ್ನು ಎಲ್ಲ ಕಡೆ ನಾವು ಕಾಣ್ತಾ ಇದ್ದೇವೆ. ಈ ದಾಹಕ್ಕೆ ಅರ್ಥನೇ ಇಲ್ಲ. ಈ ದಾಹ ಏನಿದೆಯಲ್ಲ, ಮನುಷ್ಯ ನಿನ್ನನ್ನು ದಾಹ ಏನು ಮಾಡ್ತದೆ ಗೊತ್ತೇನೋ? ಕಬ್ಬನ್ನು ಗಾಣಕ್ಕೆ ಕೊಟ್ಟರೆ ಗಾಣ ಏನು ಮಾಡ್ತದೆ? ರಸವನ್ನು ಹೀರಿ ಸಿಪ್ಪೆಯನ್ನು ಹೊರಗೆ ಬಿಸಾಕಿಬಿಡ್ತದೆ. ಹಂಗೆ ವಿಷಯಗಳು ನಿನ್ನನ್ನು ಹಿಂಡಿ ಹೀರಿ ಹಿಪ್ಪೆ ಮಾಡಿ ನಿಷ್ಪ್ರಯೋಜಕನನ್ನಾಗಿ ಮಾಡಿ ಒಗೆದು ಬಿಡ್ತವೆ. ನಂತರ ನೀನು ಕೈಲಾಗದಂಥ ರೋಗಿ ಮತ್ತೊಂದಾಗಿ 6-3 ದಿನ ಸತ್ಯ ಹೋಗ್ತೀಯ. ಅಯ್ಯ, ಮನುಷ್ಯ ಅಜ್ಞಾನದಿಂದ ದೂರನಾಗು. ಸ್ವಾರ್ಥದಲ್ಲಿ ಸುಖವಿಲ್ಲ, ಪರಾರ್ಥದಲ್ಲಿ ಅವನ್ನು ಅಪೇಕ್ಷೆ ಮಾಡುವುದರಲ್ಲಿ ಸುಖವಿಲ್ಲ. ಕೊಡುವುದರಲ್ಲಿ ಸುಖ ಇದೆ. ಪ್ರೀತಿಯನ್ನು ಕೊಡು. ನಿನ್ನಲ್ಲಿ ಏನಿದೆ ಅದನ್ನು ಕೊಡ್ಲಿಕ್ಕೆ ನೀನು ಸಿದ್ಧನಾಗೋ. ಭಾಳಲ್ಲ, ಸ್ವಲ್ಪ ಕೊಡ್ಲಿಕ್ಕೆ ಸಿದ್ಧನಾಗೋ. ಆಗ ನಿನಗೆ ಆನಂದ ಸಿಗ್ತದೆ. ಎಲ್ಲಿವರೆಗೆ ಬೇಕು ಬೇಕು ದಾಹ, ಅಲ್ಲಿ ಆನಂದ, ಸಂತೋಷಗಳು ಸಿಗುವುದಿಲ್ಲ. ಪಡೆದರ್ಥ ಕೆಟ್ಟ ಎಡೆಯಲ್ಲಿ ಒಂದು ಕಿಚ್ಚು. ಗಳಿಸಿರ್ತಾನೆ ಬೇಕಾದಷ್ಟು, ಉಂಡ್ರು ಹೋಗ್ತದೆ ಅಂತಾನೆ. ಸರ್ವಜ್ಞ ಹೇಳ್ತಾನೆ, ಉನ್ನಿ ಕೆಚ್ಚಲಲ್ಲಿದ್ದು ಉಣ್ಣದದು ನೊರೆ ಹಾಲು. ಹಸು ಹಾಲು ಕರೀತದೆ ಕೆಚ್ಚಲಲ್ಲಿ. ಆ ಕೆಚ್ಚಲಿನಲ್ಲಿ ಉನ್ನಿಗಳು ಹಿಡ್ಕೊಂಡಿರ್ತಾವೆ, ಅವು ರಕ್ತ ಇರ್ತವೆ, ಹಾಲು ಕುಡಿಯೋದಿಲ್ಲ. ಹಾಗೆ ಮನುಷ್ಯ ಏನು ಮಾಡಿದ್ದಾನೆ, ಸಂಪತ್ತು, ಅಧಿಕಾರ ಬೇಕಾದಷ್ಟು ಇರ್ತದೆ, ಆದರೆ ಅವ್ನಿಗೆ ಅನುಭವಿಸ್ತಕ್ಕಂಥ ಪುಣ್ಯ ಇರೋದಿಲ್ಲ. ಚುಪ್ಪಣ, ಜುಗ್ಗ. ತಾನು ಊಟ ಮಾಡೋದಿಲ್ಲ, ಬೇರೆಯವ್ರಿಗೂ ಕೊಡೋದಿಲ್ಲ. ಇಂಥ ಜುಗ್ಗರು, ಇವ್ರ ಜುಗ್ಗುತನ ಏನಾಗ್ತದೆ? ಇನ್ಕಮ್ ಟ್ಯಾಕ್ಸ್ಗೆ, ಕಳ್ಳರಿಗೆ, ಮತ್ತೊಂದಕ್ಕೆ ಲೂಟಿ, ಮತ್ತೊಂದು ಆಗ್ತದೆ. ಅದಕ್ಕೆ ಪಡೆದರ್ಥ ಕೆಟ್ಟ ಎಡೆಯಲ್ಲಿ ಒಂದು ಕಿಚ್ಚು, ಕೂಡಿದ್ದ ವ್ಯಾಮೋಹದೆಡೆಯಲ್ಲಿ ಒಂದು ಕಿಚ್ಚು. ಕೂಡಿರ್ತಾನೆ, ದಾಂಪತ್ಯ ಜೀವನವನ್ನು ಮಾಡಿರ್ತಾನೆ, ಅಲ್ಲಿ ವ್ಯಾಮೋಹ ಕಾಡುತ್ತದೆ. ತಂದೆ ತಾಯಿಯ ನಡುವೆ ವ್ಯಾಮೋಹ, ಅಣ್ಣ ತಮ್ಮಂದಿರ ನಡುವೆ ವ್ಯಾಮೋಹ, ಅಕ್ಕ ತಂಗಿಯರ ನಡುವೆ ವ್ಯಾಮೋಹ, ಬಂಧು ಬಳಗದರಲ್ಲಿ ವ್ಯಾಮೋಹ. ಎಂಥ ವ್ಯಾಮೋಹ! ಅವರನ್ನು ಪ್ರೀತಿ ಮಾಡೋದರಲ್ಲಿ ಅಲ್ಲ, ಅವರನ್ನು ಸತ್ಕರಿಸಿ ಆಧರಿಸುವುದರಲ್ಲಿ ಅಲ್ಲ, ಅವರಲ್ಲಿರೋದನ್ನು ಕಿತ್ಕೋಬೇಕು ಅನ್ನೋ ವ್ಯಾಮೋಹ, ಅವ್ರ ಸಂಪತ್ತು ನನಗೆ ಬೇಕು ಅನ್ನೋ ವ್ಯಾಮೋಹ. ಎಂದು ನಾವು ಇನ್ನೊಬ್ಬರ ಸೊತ್ತಿಗೆ ಆಸೆ ಮಾಡಬಾರದು ಅನ್ನತಕ್ಕಂಥ ವಿಚಾರವನ್ನು ನಮ್ಮ ಶಿವಶರಣರು ತಿಳಿಸ್ಕೊಟ್ಟಿದ್ದಾರೆ. ಎಂತಿ 5 ಕಿಚ್ಚನಿಕ್ಕಿ ಬಾಯಲ್ಲಿ ಮಣ್ಣ ಹೊಯ್ದು ಕೆಡಿಸಿದೆ ರಾಮನಾಥ. ಶಿವಯ್ಯನವರು ಹೇಳುತ್ತಾರೆ, ಮನುಷ್ಯ ಯಾವುದರಿಂದ ಹಾಳಾಗ್ತಾ ಇದ್ದಾನೆ ಅಂತ ಹೇಳಿದರೆ ಇಂಥ 5 ಕಿಚ್ಚಿನಿಂದ ಹಾಳಾಗ್ತಾ ಇದ್ದಾನೆ. 5 ಯಾವುದಪ್ಪ ಎಂಬುದಾಗಿ ಹೇಳಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ, ಕಿವಿ, ಯಾವಾಗಲೂ ತನಗೆ ಬೇಕಾದದ್ದು ವಿಷಯದ ಹಾಡುಗಳನ್ನೇ ಕೇಳಬೇಕು ಅಂತಾನೆ. ಸ್ಪರ್ಶ ಸುಖವನ್ನಂತೂ ಮನುಷ್ಯ ಮತ್ತೆ ಮತ್ತೆ ಇಷ್ಟಪಡ್ತಾ ಇರ್ತಾನೆ. ರೂಪ, ಕಣ್ಣುಗಳು ಯಾವುದು ಸುಂದರವಾದದ್ದನ್ನು ನೋಡಬೇಕು ಸರಿ, ಆದರೆ ಆ ಸುಂದರವಾದದ್ದು ಪ್ರಕೃತಿ ಇರಬೇಕು.
ಹೂವಿನ ಗಿಡಗಳಿರಬೇಕು, ಬೆಳೆದಂಥ ತೋಟ ಹೊಲ ಗದ್ದೆ ಇರಬೇಕು, ಆಕಾಶ ಬೆಟ್ಟ ಗುಡ್ಡ ಹೊಳೆ ಸಮುದ್ರ ಸಾಗರ ಹಕ್ಕಿ ಪಕ್ಷಿ ಇರಬೇಕು. ಅದು ಸುಂದರವಾದದ್ದು. ಆದರೆ ನೀನು ಇನ್ನೇನನ್ನು ನೋಡಿದ್ರೆ ಅದು ಸುಂದರವಾದದ್ದಲ್ಲ, ಬೇರೆ ಏನನ್ನೋ ನೋಡಿ ಬಯಸಿದರೆ ಅದು ಸುಂದರವಾದದ್ದಲ್ಲ. ಹೀಗೆ ಕಣ್ಣು ಏನಿದೆಯಲ್ಲ ಅದು ಕೂಡ ನಿನಗೆ ಕಿಚ್ಚಾಗ್ತದೆ. ಆದ ಕಾರಣ ಶಬ್ದ ಸ್ಪರ್ಶ ರೂಪ ರಸ ಗಂಧ. ರಸ ಅನೇಕರಿಗೆ ತಿನ್ನೋ ರುಚಿ, ತಿನ್ನಬೇಕು ತಿನ್ನಬೇಕು ತಿನ್ನಬೇಕು. ತಿನ್ನಿರಿ, ಯಾರು ಬೇಡ ಅಂತಾರೆ. ನೀವು ಗಳಿಸ್ತಿರ್ತೀರಿ, ನೀವು ಉಣ್ತೀರಿ. ಆದರೆ ಆರೋಗ್ಯ ಬರೋದನ್ನು ಊಟ ಮಾಡ್ರಪ್ಪ. ತಿಂದು ಆರೋಗ್ಯ ಕೆಡಿಸ್ಕೊಳ್ಬೇಡ್ರಿ. ಅನೇಕರು ಭಾಳ ತಿಂದು ಆರೋಗ್ಯ ಕೆಡಿಸ್ಕೊಂಡು ಬೇಗ ಅಪಮೃತ್ಯು ಒಳಗಾಗ್ತಾರೆ. ಈಗ ಸಿನಿಮಾ ನಟ ರಾಜ್ಕುಮಾರ್ ಅವರು, ಸಿನಿಮಾ ನಟ ಪುನೀತ್ ಅವರು, ಅವರಿಗೆ ವೆಜಿಟೇರಿಯನ್ಗಿಂತ ಹೆಚ್ಚಾಗಿ ವೆಜಿಟೇರಿಯನ್ ಅಲ್ಲದ್ದನ್ನು ತಿನ್ನುವುದರೊಳಗೆ ಬಹಳ ವ್ಯಾಮೋಹ ಇತ್ತು. ಆ ಕಾರಣವಾಗಿ ಅವ್ರಿಗೆ ಅಪಮೃತ್ಯು ಬಂತು. ಅವರನ್ನು ಸಂಪೂರ್ಣವಾಗಿ ತಿನ್ನೋದನ್ನು ಬಿಟ್ಟಿದರೆ, ಅವರು ಸಂಪೂರ್ಣವಾಗಿ ಸಸ್ಯಾಹಾರಿಗಳಾಗಿದ್ದರೆ ರಾಜ್ಕುಮಾರ್ 100 ವರ್ಷ ಬದುಕ್ತಿದ್ರು. ಪುನೀತ್ ರಾಜ್ಕುಮಾರ್ ಅಷ್ಟೇ, ಜಿಮ್ಮನ್ನು ಕಂಟ್ರೋಲ್ ಮಾಡಿ ತಿನ್ನೋದನ್ನು ಕಂಟ್ರೋಲ್ ಮಾಡಿದರೆ ಪುನೀತ್ ರಾಜ್ಕುಮಾರ್ ಕೂಡ 100 ವರ್ಷ ಬದುಕ್ತಿದ್ರು. ಅಂದ್ರೇನು? ಅಲ್ಲಯ್ಯ, 46 ವರ್ಷದ ಮನುಷ್ಯ 18 ವರ್ಷದ ಹುಡುಗ ಜಿಮ್ ಮಾಡೋಂಗೆ ನಾನು ಜಿಮ್ ಮಾಡ್ತೀನಿ ಅಂದರೆ ಆಗ್ತದೇನೋ? ದೇಹಕ್ಕೆ ವಯಸ್ಸಾಗಿರ್ತದೆ, ದೇಹ ಕೇಳೋದಿಲ್ಲ. 18 ವರ್ಷ ಅದು ಹುಡುಗ ತಿನ್ನೋಂಗೆ 46, 50, 60, 70 ವರ್ಷದವ್ರು ತಿನ್ನೋಕೆ ಹೋದ್ರೆ ಜೀರ್ಣ ಆಗ್ತದೆ? ಆಗೋದಿಲ್ಲ. ಅಪಮೃತ್ಯು ಸಾವು ಬರ್ತದೆ, ಶುಗರು ಬಿ ಪಿ ಹೆಚ್ಚಾಗ್ತದೆ, ಸತ್ತೋಗ್ತೀಯ. ಸೊ ಇದೇನಪ್ಪ ಅಂತೇಳಿದರೆ, ನಿಜವಾಗಿಯೂ ಕೂಡ ಪುನೀತ್ ರಾಜ್ಕುಮಾರ್ ಆಗಲಿ ರಾಜ್ಕುಮಾರ್ ಆಗಲಿ ಅವರು ಅಪಮೃತ್ಯುಗೆ ಒಳಗಾದರು. ಯಾಕೆ ಎಂಬುದಾಗಿ ಹೇಳಿದರೆ, ವಯಸ್ಸಲ್ಲದ ವಯಸ್ಸಿನಲ್ಲಿ ಜಿಮ್ಮನ್ನು ಮಾಡಲಿಕ್ಕೆ ಜಿಮ್ಮನ್ನು ಕಂಟಿನ್ಯೂ ಮಾಡಿದರು. ಅದು ಅತಿ ಆಯಿತು ಅವ್ರು ಮಾಡ್ತಿದ್ದಂಥ ಜಿಮ್ಮು ವ್ಯಾಯಾಮ. ಮತ್ತು ವಯಸ್ಸಲ್ಲದ ವಯಸ್ಸಿನಲ್ಲಿ ನಾನ್ ವೆಜ್ಜನ್ನು ತಿಂದರೆ ಶರೀರ ಅದನ್ನು ಅರಗಿಸ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಹಿತ ಇರಬೇಕು. ಅದನ್ನು ಎಷ್ಟು ತಿನ್ಬೇಕು ಅಷ್ಟೇ ತಿನ್ನಬೇಕು. ಭಾಳ ತಿನ್ನೋಕೆ ಹೋದ್ರೆ ಭಾಳ ಸಮಸ್ಯೆ ಆಗ್ತದೆ. ನಾವು ಒಂದೂರಿಗೆ ಪ್ರವಚನಕ್ಕೆ ಹೋಗಿದ್ವು. ಆ ಊರಲ್ಲಿ ಒಬ್ಬರು, ಆ ಊರಿನ ಮುಖ್ಯಸ್ಥರು, ಅವ್ರಿಗೆ 80 ವರ್ಷ ವಯಸ್ಸಾಗಿತ್ತು. 80 ವರ್ಷದ ವಯಸ್ಸಿನಲ್ಲಿ ಅವರಿಗೆ ಶುಗರು, ಬಿ ಪಿ ಮತ್ತು ಗ್ಯಾಸ್ಟ್ರಿಸೈಡ್ಸು, ಅಸಿಡಿಟಿ, ಡೈಜೆಷನ್ ಪ್ರಾಬ್ಲಮ್ ಇವೆಲ್ಲ ಇತ್ತು. ಇಷ್ಟೆಲ್ಲ ಇದ್ದರೂ ಮನೆಯಲ್ಲಿ ಹಬ್ಬಕ್ಕೆ ಹೋಳಿಗೆ ಮಾಡಿದ್ದಾರೆ ಅಂಥೇಳಿ 3 ಹೋಳಿಗೆ ತಿಂದುಬಿಟ್ಟಿದ್ದಾರೆ. ಪರಿಣಾಮ ಏನಾಯ್ತಪ್ಪ? ಸಂಜೆ ಅಷ್ಟೊತ್ತಿಗೆ ಅವ್ರು ಉಳಿಲಾರ್ದಂಥ ಪರಿಸ್ಥಿತಿ ಆಗೋಗ್ಬಿಡ್ತು. ಅವ್ರನ್ನ ಉಳಿಸ್ಬೇಕಾದ್ರೆ ಡಾಕ್ಟ್ರಿಗೆ ಬಹಳ ಕಷ್ಟ ಆಯಿತು. ಅವ್ರೇನು ತಿಂದಿದ್ರಲ್ಲ ಅದನ್ನೆಲ್ಲ ಹೊರಗೆ ಹೋಗೋಂಗೆ ಮಾಡಬೇಕಾಯ್ತು. ಸಂಪೂರ್ಣವಾಗಿ ಅದನ್ನು ಹೊರಗೆ ಅದು ಭೇದಿ ಆಗೋಂಗೆ ಮಾಡಿ ಅದೆಲ್ಲ ಹೊಟ್ಟೆಯಿಂದ ಹೊರಗೆ ಹೋದ ಮೇಲೆ ಅವ್ರು ಉಳಿದ್ರು. ಅದು ಹೊರಗೆ ಹೋಗಿದ್ರೆ ಅವ್ರು ಉಳಿತಾನೆ ಇರಲಿಲ್ಲ. ಅಂದ್ರೇನು? ಈ ಶರೀರಕ್ಕೆ ವಯಸ್ಸಾದ ಮೇಲೆ ನೀನು ಹೋಳಿಗೆ ತಿಂತೀನಿ ಅಂದರೂ ಕೂಡ ಶರೀರ ಅರಗಿಸ್ಕೊಳ್ಳೋದಿಲ್ಲ. ಯಾಕಂತೇಳಿದರೆ ಶುಗರ್ ಆಗಲಿ ಬೆಲ್ಲ ಆಗಲಿ ತಿಂದ್ರೆ ಅದು ಶುಗರು ಬಿ ಪಿ ಹೆಚ್ಚಾಗಿ ಬಿಡ್ತದೆ. ವಯಸ್ಸೆಲ್ಲ 18-20 ವರ್ಷದ ಹುಡುಗರು ಹೋಳಿಗೆ ತುಪ್ಪ ಧಾರಾಳವಾಗಿ ತಿನ್ಬೋದು, ಅದು ಏನೋ ಇತಿಮಿತಿಯಲ್ಲಿ. ವಯಸ್ಸಾದ್ಮೇಲೆ ತಿಂತೀನಿ ಅಂತ ಹೋದರೆ ಹೋಳಿಗೆಯನ್ನು ಕೂಡ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಅಂದಮೇಲೆ ಇನ್ನು ನಾನ್ ವೆಜ್ಜನ್ನು ತಿಂದು ಅರಗಿಸ್ಕೊಳ್ಳೋಕ್ಕೆ ದೇಹಕ್ಕೆ ಆಗ್ತದೆಯೇ? ಪರಮಾತ್ಮ ಕೊಟ್ಟಿರ್ತಕ್ಕಂಥ ದೇಹ ಏನಿದೆಯಲ್ಲ, ಇಂತಹ ಮಿತಿಗೆ ಒಳಗಾದದ್ದು. ಈ 5 ಕಿಚ್ಚ ನಿಕ್ಕಿ ಕೆಡಿಸಿದೆಯಾ ರಾಮನಾಥ ಅಂತಾರೆ. ಮನುಷ್ಯನಿಗೆ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ದಾಹವನ್ನು ಇಟ್ಬಿಟ್ಟು ಮನುಷ್ಯನನ್ನು ಹಾಳಾಗೋಂಗೆ ಮಾಡಿದೆ, ಅಪಮೃತ್ಯುಗೆ ಒಳಗಾಗೋಂಗೆ ಮಾಡಿದೆ ಎನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ದಾಸ್ಯಮಯ್ಯನವರು ಹೇಳ್ತಾ ಇರ್ತಕ್ಕಂಥ ಈ ವಚನ ನಮಗೆಲ್ಲ ಮಾರ್ಗದರ್ಶನ. ಯಾವ ವಯಸ್ಸಿಗೆ ಯಾವ ಏಜಿಗೆ ಏನು ತಿನ್ನಬೇಕು ಅದನ್ನು ತಿನ್ನಬೇಕು. ಮತ್ತು ಹಿತಮಿತವಾಗಿ ನಮ್ಮ ಆಚಾರ ವಿಚಾರಗಳು ಇರಬೇಕು. ಸಮಾಜ ಸಾಮರಸ್ಯ ಬೇಕು ಎಂಬುದಾಗಿ ಹೇಳಿದರೆ ನಾವು ತಗ್ಗಿ ಬಗ್ಗಿ ಸಂಯಮದಿಂದ ಬಾಳುವುದನ್ನು ಕಲಿಬೇಕು ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ದಾಸಿಮಯ್ಯನವರ ವಚನ ವ್ಯಾಖ್ಯಾನ 84 ಐ ವಿಜಯ TV 12.